ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಕೋಲಾರ ವತಿಯಿಂದ DH ಆಫೀಸ್ ವತಿಯಿಂದ ಒಂದು ಪ್ರಕಟಣೆ ಬಂದಿರುವಂಥದ್ದು. ಇದು ಎರಡನೇ ತಾರೀಕಿಗೆ ಪ್ರಕಟಣೆ ಬಂದಿದೆ. ಈ ಒಂದು ಪ್ರಕಟಣೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವರು ಕ್ಷಯ ವಿಭಾಗಕ್ಕೆ ಕೋಲಾರದಲ್ಲಿ ಕ್ಷಯ ವಿಭಾಗದ ಏನಿದೆ ಅಲ್ಲಿ ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದ ಅಡಿಯಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಗುತ್ತಿಗೆ ಆಧಾರದ ಮೇಲೆ ಬಂಗಾರಪೇಟೆ ಮತ್ತು KGF ಚಿಕಿತ್ಸಾ ಘಟಕಗಳಿಗೆ ಏನು ಬೇಕಂದರೆ ಹಿರಿಯ ಆರೋಗ್ಯ ಪ್ರಯೋಗಶಾಲಾ ಮೇಲ್ವಿಚಾರಕರನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಇವರಿಗೆ ಏನಿದೆಯಪ್ಪ ಅಂದರೆ ಡೆಸಿಗ್ನೇಷನ್ ಹಿರಿಯ ಕ್ಷಯ ರೋಗ ಪ್ರಯೋಗಶಾಲಾ ಮೇಲ್ವಿಚಾರಕರು ಅಂತ ಹುದ್ದೆ ಇರುವುದು. ಸೀನಿಯರ್ ಟ್ಯೂಬರ್ಕುಲೋಸಿಸ್ ಲ್ಯಾಬೊರೇಟರಿ ಸೂಪರ್ವೈಸರ್ ಅಂತ ಒಂದು ಹುದ್ದೆಯನ್ನು ಇವ್ರು ಕೊಡ್ತಾ ಇದ್ದಾರೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕಂತಂದರೆ PUC ಸೈನ್ಸ್ ಆಗಿರಬೇಕು, ಹೌದಾ, ಉತ್ತೀರ್ಣರಾಗಿರಬೇಕು. ಆಮೇಲೆ ಎರಡನೇದು ಏನಪ್ಪ ಅಂದ್ರೆ ಪದವಿ ಅಥವಾ ಡಿಪ್ಲೊಮಾ. ಇಲ್ಲಿ ಪ್ರಯೋಗಶಾಲಾ ತಂತ್ರಜ್ಞಾನ ಮೆಡಿಕಲ್ ಕೋರ್ಸಸ್ ಅಂದರೆ DMLT ಡಿಗ್ರಿ ಅಥವಾ ಡಿಪ್ಲೊಮಾ ಆಗಿರಬೇಕಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ 2 ವೀಲರ್ ಲೈಸೆನ್ಸು ಕೂಡ ಇವ್ರಿಗೆ ಬೇಕು ಅಂತ ಹೇಳ್ತಾ ಇದ್ದಾರೆ. 2 ವೀಲರ್ ಲೈಸೆನ್ಸ್ ಹೊಂದಿರಬೇಕು, ಜೊತೆಗೆ ಕಂಪ್ಯೂಟರ್ ನಾಲೆಜು ಕೂಡ ಹೊಂದಿರಬೇಕು, ಮಿನಿಮಮ್ 2 ತಿಂಗಳ ತರಬೇತಿಯನ್ನು ಹೊಂದಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಇವರು ಕೆಳಗಿನ ಹೊಂದಿರುವ ಆದ್ಯತೆ ನೀಡಲಾಗುತ್ತೆ ಅಂದರೆ ಇವ್ರಿಗೆ ಏನಂದ್ರೆ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನೆ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿದ್ದು ತುಂಬ ಒಳ್ಳೆಯದು, ಅಥವಾ ಪದವಿ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇವ್ರು ಏನಾದ್ರು ಸಿಗಲಿಲ್ಲ ಅಂದರೆ ಡಿಪ್ಲೊಮಾ DMLT ಆದವರಿಗೆ ಈ ಒಂದು ಹುದ್ದೆಯನ್ನು ಕೊಡ್ತಾರೆ. BSc MLT ಇಲ್ಲ ಅಂತಂದರೆ ಇಲ್ಲಿ ಗರಿಷ್ಠ 40 ವರ್ಷ ಇರುವಂಥದ್ದು. ಆಮೇಲೆ ಮಾಸಿಕ ವೇತನ 21,000 ರೂಪಾಯಿ ತಿಂಗಳ ಸ್ಯಾಲ್ರಿ ಕೊಡ್ತಾಯಿದ್ದಾರೆ. ನೆಕ್ಸ್ಟ್ ಇಲ್ಲಿ ಯಾವಾಗಿಂದ ಹೋಗ್ಬೇಕಂದ್ರೆ ದಿನಾಂಕ 7/1/2026 ಬೆಳಗ್ಗೆ 10 ಗಂಟೆಗೆ ನೀವು ಅಭ್ಯರ್ಥಿಗಳು ನೇರವಾಗಿ ಸೆಷನ್ಗೆ ವಿತ್ ಒಂದು ಸೆಟ್ ಜೆರಾಕ್ಸ್ ತೊಗೊಂಬರಬೇಕು. ಎಲ್ಲ ಡಾಕ್ಯುಮೆಂಟ್ ತೊಗೊಂಡು DH ಆಫೀಸ್ ಕೋಲಾರ ಇಲ್ಲಿ ಹೋಗಬೇಕಾಗತ್ತೆ. KS ಸ್ಯಾನಿಟೋರಿಯಂ ಆಸ್ಪತ್ರೆ ಆವರಣ, ಬಂಗಾರಪೇಟೆ ರಸ್ತೆ, ಕೋಲಾರ ಜಿಲ್ಲೆ ಇಲ್ಲಿ ಹಾಜರಾಗಲಿಕ್ಕೆ ನಿಮ್ಗೆ ಹೇಳಿದ್ದಾರೆ. ಈ ಒಂದು ಅಡ್ರೆಸ್ಸಿಗೆ ಹಾಜರಾಗಲಿಕ್ಕೆ ಹೇಳಿದ್ದಾರೆ. ಹೋಗಬೇಕಾದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು. ಆಮೇಲೆ ಇದು ಪ್ಯೂರ್ಲಿ ಏನಿದೆಯಪ್ಪ ಅಂತಂದರೆ ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ ಅಂದರೆ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಬೇಸಿಸ್ ಮೇಲೆ ಭರ್ತಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅಭ್ಯರ್ಥಿಗಳು ಬರಬೇಕಾದ್ರೆ ನೇರ ಸಂದರ್ಶನ ಬರಬೇಕಾದ್ರೆ SSLC ಇರ್ಬೋದು, ಆಮೇಲೆ PUC, ಆಮೇಲೆ ಡಿಪ್ಲೊಮಾ, ಡಿಗ್ರಿ, ಆಮೇಲೆ ಕಂಪ್ಯೂಟರ್ ಸರ್ಟಿಫಿಕೇಟ್ಸು, ಪಾಸ್ಪೋರ್ಟ್ ಸೈಜ್ ಫೋಟೋಸು, ಪ್ರಮಾಣ ಪತ್ರ ಏನೆಲ್ಲ ಇದ್ದಾವೆ ಇವೆಲ್ಲಗಳನ್ನು ತೊಗೊಂಡು ಹೋಗಬೇಕು ಅಂತ ಇವರು ಆದೇಶದಲ್ಲಿ ಕೊಟ್ಟಿರುವಂಥದ್ದು. ಮೇ ಬಿ ನಿಮಗಿದು ಯೂಸ್ಫುಲ್ ಆಗಿದ್ದರೆ ನೀವು ಹೋಗಿ 7ನೇ ತಾರೀಕಿಗೆ ಅಟೆಂಡ್ ಆಗ್ಬೋದು.